ಸತ್ಯ ಗೊತ್ತಿರೋ ವಿಷಯ ಎಲ್ಲರಿಗೂ. ಎಷ್ಟೇ ಆಸ್ತಿ ಮಾಡ್ಕೊಂಡ್ರು ತಿಥಿ ಆದಮೇಲೆ ಮಣ್ಣಿಗೆ ಹೋದ ಮೇಲೆ ಏನು ತೊಗೊಂಡೋಗಲ್ಲ ಅಂತ ಗೊತ್ತಿರೋ ವಿಷಯ. ಇಲ್ಲಿಗೆ ಬಂದ ಮೇಲೆ, ನಾನು ಹಂಪಿಗೆ ಬಂದ ಮೇಲೆ ಅದು ಇನ್ನೂ ಕನ್ಫರ್ಮ್ ಆಗೋಯ್ತು. ಇಷ್ಟು ದೊಡ್ಡ ಆಗಿರೋ ಕಿಂಗ್ಡಮಲ್ಲಿ ಕಾಪಾಡ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿ ಬಂತು ಅಂದರೆ ನಾವೆಲ್ಲ ಬದನೆಕಾಯಿ ಎಷ್ಟು ಆಸ್ತಿ ಮಾಡಿದ್ರು ಏನು ಉಳಿಯಲ್ಲ. ಅದಕ್ಕೆ ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ನನ್ನ ಯೋಚನೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಲೈಫ್ ಆರಾಮಾಗಿ ಇದ್ಬಿಟ್ಟು ಹೋಗೋದು. ಯಾಕಂದರೆ ಇದು ಎಷ್ಟು ಒಂದು 500 ಸೆಂಚುರಿಯಲ್ಲಿ ಈ ಸ್ಥಿತಿಗೆ ಬಂದ್ಬಿಟ್ಟಿದೆ. ಆಯಿತಾ, ದುಡ್ಡು ಜಾಸ್ತಿ ಮಾಡ್ಕೊಂಡ್ರೂ ಪ್ರಾಬ್ಲಮ್ಮು, ಮಾಡ್ಕೊಳ್ದೇ ಇದ್ರೂ ಪ್ರಾಬ್ಲಮ್. ಮಾಡ್ಕೊಂಡವನಿಗೆ ಇನ್ನೊಬ್ಬ ಬಂದು ಅಟ್ಯಾಕು. ಅವ್ರ ಕಡೆಯವರೇ ಅಟ್ಯಾಕ್ ಮಾಡಿದ್ರು ಇಲ್ಲ ಬೇರೆಯವ್ರು ಅಟ್ಯಾಕ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಸತ್ಯ ಏನಂದರೆ ಇಂಥ ದೊಡ್ಡ ಜಾಗದಲ್ಲಿ ಏನು ಬಿಟ್ಟಿಲ್ಲ, ಎಲ್ಲ ಹೊಡೆದಾಕ್ ಹೋಗಿದ್ದಾರೆ. ಆಯ್ತಾ, ಸೊ ದಿಸ್ ಇಸ್ ವೆರಿ ಬ್ಯಾಡ್. ಚಿಕ್ಕ ಮನೇಲಿ ಇರೋದೇ ವಾಸಿ ಅನಿಸ್ತಾ ಇದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಜರ್ನಿ. ನೋಡ್ಕೊಳ್ಳಿ ಆಯ್ತಾ. ಸ್ಟೋರಿ ಹೇಳೋದೇನು ಬೇಕಾಗಿಲ್ಲ, ಯಾಕಂದ್ರೆ ಆ ಸ್ಟೋರಿ ಹೇಳಿ ಏನು ನ್ಯೂಸು, ಎಲ್ಲ ಕಳ್ಕೊಂಡು ಹೋದಾಗಿದ್ದಾರೆ ಆ ಫ್ಯಾಮಿಲಿಯವರು, ವಿಜಯನಗರ ಕಿಂಗ್ಡಮ್ ಅವರು. ಅದನ್ನು ಕಿತ್ಕೊಂಡು ಇದರಲ್ಲಿ ಟಿಪ್ಪೋರ್ಲ ಕಿತ್ಕೊಂಡು ಅದನ್ನು ಕಾಪಾಡ್ಕೊಳ್ಳೋಕೆ ನೋಡಿದ್ರು, ಅದನ್ನು ಉಳಿಸ್ಕೊಂಡಿಲ್ಲ. ಕೊನೆಗೆ ಅವನು ಹೋದ, ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋದ ಮನುಷ್ಯ. ಸೊ ಹಂಗೆ ನೋಡಿಕೊಂಡು, ಇದು ಲೋಟಸ್ ಟೆಂಪಲ್ಲು, ಇಲ್ಲಿ ಬಾವಿ ಇತ್ತೇನೋ ಆಯಿತಾ, ನೀರೇ ಇಲ್ಲ. ಅಯ್ಯೋ ದೇವ್ರೇ, ನೋಡಿ ಲೋಟಸ್ ಟೆಂಪಲ್ ಆಯಿತಾ. ಸೊ ನೋಡಿಕೊಂಡು ಅದ್ರ ಮೇಲೆಲ್ಲ ಐ ವಿಲ್ ಪುಟ್ ದಿ ಮ್ಯೂಸಿಕ್ ಹಾಕಿ ಬಿಟ್ಬಿಡ್ತೀನಿ ಆಯಿತಾ. ಜಸ್ಟ್ ವಾಚ್ ಇಟ್. ಓಕೆ, ಆ್ಯಂಡ್ ಅದರ್ ಥಿಂಗ್ ದಟ್ ಯು ನೀಡ್ ಟು ನೋಟಿಸ್ ದಿಸ್, ನಿಮಗೆ ಇಲ್ಲಿ ಆಫ್ ಸೀಸನ್ ಅಂತ ಇಲ್ಲ. ದೇ ಸೇ ಸೀಸನ್ ಇದೆ ಅಂತ ದೇ ಸೇ ಇಟ್. ಆಗಸ್ಟಿಂದ ಜಾನ್ವರಿ ತನಕ ಅಂತ ಹೇಳ್ತಾರೆ. ಬಟ್ ಪೀಕ್ ಇಸ್ ಡಿಸೆಂಬರ್ ಜಾನ್ವರಿ ಅಂತ ಹೇಳ್ತಾರೆ. ನಿಮ್ಗೆ ಆಫ್ ಸೀಸನ್, ನಾನು ಇವಾಗ ಫೆಬ್ರವರಿಯಲ್ಲಿ ಬಂದಿದ್ದೀನಿ. ಆಫ್ ಸೀಸನ್ಲು ನಿಮಗೆ ನಾಟ್ ಆವ್ರೇಜ್, ಬಿಲೋ ಆವ್ರೇಜ್ ರೂಮನ್ನೇ ದೇ ವಿಲ್ ಟಾಕ್ ಅಬೌಟ್ 1500 rupees. ಕೇಳಿದ್ರೆ ನಿಜವಾಗ್ಲೂ ನಿಮ್ಮ ಮನುಷ್ಯ ಹೇಳಿದ್ರೆ, ಸರ್ ನಿಮ್ಗೆ ಮಲ್ಕೊಬೇಕಲ್ವಾ, ನಿಮ್ಗೆ ಯಾಕೆ ದೊಡ್ಡ ರೂಮು, ಸರ್ ನಮ್ದೊಂದು ಸ್ಟೈಲ್ ಇದೆ ಅಂತ ಹೇಳಿದ್ರೆ, ಮಲ್ಕೊಳಕ್ಕೆ ಏನು ಸರ್ ಸ್ಟೈಲು, ಸುಮ್ಮನೆ ಮಲ್ಕೊಳ್ಳೋದಲ್ವಾ ಅಂತಾನೆ. ಆಯಿತಾ, ಸೊ ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫೈನಲಿ ಐ ಟುಕ್ ಅ ಕಾಟೇಜ್. ಓಕೆ, ಜಸ್ಟ್ ಡೀಸೆಂಟ್ ಕಾಟೇಜ್ ಇನ್ ಅ 5 acre ಲ್ಯಾಂಡ್ ಆಯಿತಾ. 1000 rupeesಗೆ ಕೊಟ್ಟರು ಮನುಷ್ಯರು. ಫುಡ್ ವಾಸ್ ಆವ್ರೇಜ್, ನಾಟ್ ಸೊ ಗುಡ್, ಬಟ್ ಇಂಪ್ರೂವ್ ಮಾಡ್ತಾರೆ ಅಂತ ಅನ್ಕೊಂತೀನಿ ಆಯಿತಾ. ಈ ವಿಡಿಯೋ ಏನಾದ್ರು ನೋಡಿದ್ರೆ ಅವ್ರು ಇಂಪ್ರೂವ್ ಮಾಡ್ತಾರೆ ಆಯಿತಾ. ಸೊ ಅವರು ಡೈಲಾಗ್ ಬೇರೆ ಬರೆದ್ಬಿಟ್ಟಿದ್ದಾರೆ ಮೆನುವಲ್ಲಿ, ಇಫ್ ಇಟ್ ಇಸ್ ಗುಡ್ ಟೆಲ್ ಅದರ್ಸ್, ಇಫ್ ನಾಟ್ ಟೆಲ್ ಅಸ್ ಅಂತ. ಸೊ ನೋಡೋಣ, ಹೋಗ್ಬೇಕಾದ್ರೆ ಹೇಳ್ತೀನಿ. ನೆನ್ನೆ ಆವ್ರೇಜ್ ಇತ್ತು ಏನೋ ಎಗ್ ಪಕೋಡ, ಬಟ್ ನೈಟ್ಗೆ ಏನಾದ್ರು ತಗೊಳ್ಬೇಕಾಯ್ತಲ್ಲ ಅಂತ ತಗೊಂಡೆ ಇದರ ರೈಸ್ ಮತ್ತು ದಾಲ್ ತಡ್ಕ. ಇಟ್ ವಾಸ್ ಪ್ರಿಟಿ ಗುಡ್. ಅದು ನೋಡಿರಂತೆ ಇವಾಗೆಲ್ಲ ನೋಡಿ ಆಯಿತಾ. ದರ್ ಇಸ್ ತುಂಬ ಇಟ್ಸ್ ದೊಡ್ಡ ಕಿಂಗ್ಡಮ್ ಯಾರು. ದಿಸ್ ಇಸ್ ರಿಯಲಿ ದೊಡ್ಡ ಕಿಂಗ್ಡಮ್ ಹಂಪಿ. ಬಟ್ ಓನ್ಲಿ ಪ್ರಾಬ್ಲಮ್ ಏನಂದರೆ ಎಂಟ್ರಾದರೆ ರೂಫ್ ಇರಲ್ಲ ಆಯಿತಾ. ಬರೀ ಏನೋ ವಿಗ್ರಹಗಳಿಗೆ ಐಡಲ್ಗೆಲ್ಲ ಒಡೆದು ಹಾಕ್ಬಿಟ್ಟವ್ರೆ ಆಯಿತಾ. ಸೊ ಐ ಮೀನ್ ಯು ಗೆಟ್ ಫಾರಿನರ್ಸ್ ಹಿಯರ್. ಸೊ ಅದರಿಂದ ನಿಮಗೆ ಇಲ್ಲಿ ರೇಟ್ಸ್ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್. 3,500-4,000 ಫಾರ್ ರೂಮ್. ಪ್ಲಾನ್ ಯೋರ್ ಸೆಲ್ಫ್ ವೈಸ್ಲಿ ಆ್ಯಂಡ್ ಕಮ್. ಬೆಸ್ಟ್ ಪ್ಲೇಸಸ್ ದಟ್ ವಾಟ್ ಐ ಸಜೆಸ್ಟೆಡ್, ಅಲ್ಲಿ ಹೋಗ್ಬಿಡಿ ಆಯಿತಾ. ಇಟ್ ಮೈಟ್ ಮೇಕ್ ಸೆನ್ಸ್. ನನ್ನ ಹೆಸರೇನು ಹೇಳ್ಬೇಡಿ, ನಾನು ಇನ್ನೂ ಫೇಮಸ್ ಆಗಿಲ್ಲ. ಫೇಮಸ್ ಆದಮೇಲೆ ದೆನ್ ವಿ ವಿಲ್ ಟಾಕ್. ಓಕೆ, ಸೊ ಲುಕ್ ಅಟ್ ದಿಸ್ ಬ್ಯೂಟಿ. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್ ಆ್ಯಕ್ಚುಲಿ. ದಿಸ್ ಇಸ್ ಲೋಟಸ್ ಮಹಲ್. ಓಕೆ, ದೇ ಕಾಲ್ ದಿಸ್. ಅಷ್ಟು ದೊಡ್ಡ ಜಾಗ. ದೇರ್ ಇಸ್ ಕ್ವೀನ್ಸ್ ಬಾತ್ ಅಂತ, ಯು ವಿಲ್ ಸಿ ಇಟ್. ಅಷ್ಟು ದೊಡ್ಡ ಜಾಗನ ನಿಮ್ಮನೆ ಸೈಜ್ ಎಷ್ಟೋ ಗೊತ್ತಿಲ್ಲ, ಅಂದರೆ ಬಾತ್ರೂಮ್ ಸೈಜು ನನಗೆ ಗೊತ್ತು. ನಾನು ಇರ್ತಾರೆ ರೂಮ್ಗಳಲ್ಲಿ ಎಂಥ ಸೈಜ್ ಇರ್ತವೆ ಅಂತ. ಅದು ಕ್ವೀನ್ಸ್ ಬಾತ್ ಒಂದು ನೋಡಿ ನೀವು, ಇಟ್ ಈಸ್ ಬರ್ತದೆ, ವಿಡಿಯೋದಲ್ಲಿ ಬರ್ತಾ ಇದೆ. ಓಕೆ, ಅದು ಎಷ್ಟು ದೊಡ್ಡ ಜಾಗ, ಅದೊಂದು ಐ ಲೈಕ್ ಇಟ್. ಆಮೇಲೆ ಇನ್ನು ಬ್ಲ್ಯಾಕ್ ರಾಕ್ ಅಂತ ಒಂದು ಜಾಗ ಬರುತ್ತೆ ನಿಮಗೆ, ವೇರ್ ವಿ ಕಾಲ್ ಇಟ್ ಸ್ಟೆಪ್ ವೆಲ್ ಟೈಪ್, ಬಾವಿ ಟೈಪು. ಓಕೆ, ಸೊ ಅದಕ್ಕೆ ನೀರು ಬರೋದಕ್ಕೆ ದ ಕೈಂಡ್ ಆಫ್ ಪ್ರಾವಿಷನ್ ದೇ ಹ್ಯಾಡ್ ಡನ್. ಪ್ರಾವಿಷನ್ ವಾಸ್ ಸೂಪರ್ಬ್. ಐ ಮೀನ್ ದಟ್ ಯು ವಿಲ್ ಸಿ ಇಟ್. You have to analyze it, but you just see the video so that you will know what is there. If you come here, what is there anta. There are more things here ಆಯಿತಾ. ಇಲ್ಲಿ ರೈಟ್ ಸೈಡಲ್ಲಿ ಅದೆಲ್ಲ ಇವಾಗ ರೈಟ್ ಕಾಣ್ತಾ ಇದೆಯಾ, ಅದನ್ನು ನಾನು ವಿಡಿಯೋ ಮಾಡಲಿಲ್ಲ. ಯಾಕಂದ್ರೆ ಅಲ್ಲೆಲ್ಲೋ ಏನೋ ಫಂಕ್ಷನ್ ನಡೀತಾ ಇತ್ತು, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು, ಮಾಡಿಲ್ಲ. ಸೊ ಬಂದಾಗ ಅದು ನಿಮ್ಗೆ ಓಪನ್ ಇದ್ದರೆ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇದರೊಳಗೆ ಹೋಗೋಣ ಆಯಿತಾ. ಇಲ್ಲಿ ತುಂಬ ವಾಟ್ ಯು ಸೇ carved idols ella, you will be able to get this. So it is a beautiful place. Only thing is it's hot. Means hot. Okay, so this is February. They say that dance at a time bandilla sir. You come in April, May, June ಬನ್ನಿ, ಡಾನ್ಸ್ ಆಡ್ಸುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಬೇಡಪ್ಪ.
ಸೊ ಖುಷಿಯಾಗಿ ನಡೀತಾ ಇದ್ದೀನಿ. ಇಟ್ ಇಸ್ ಆ್ಯಕ್ಚುಲಿ ಹೆಲ್ಪಿಂಗ್ ಮೀ ಟು ಲೂಸ್ ವೆಯ್ಟ್. ದಟ್ ಈಸ್ ನಾಟ್ ಮೈ ಕನ್ಸರ್ನ್. The concern is identifying this thing. They pressurize us to go with the guide and all. I don't want to go with the guide. I want to find it. Because whenever ASA control Bhartal, Archaeological Society of India, every monument mele they will write it. Okay, that also you can Google it. Adunu Google ಮಾಡ್ಕೊಂಡು you can get a more history on it. And why I don't believe in guides is they have their own story. ಅದು ನೀವು ನೋಡಿಲ್ಲ ಅಂದ್ರೆ go to Red Fort ಅಲ್ಲಿ ನೋಡಿ. That ಜಹಾಂಗೀರ್ ಗಾರ್ಡನ್ ಇದೆ ಅಲ್ಲ, ಬಗೀಚಾ ಅಂತ ಹೇಳ್ತಾನೆ ನೋಡಿ, ಆಯ್ತಾ, ವೇರ್ ಅವನು ಅಂಗೂರ್ ಉಗಾತಾತ ಕುಡಿಯೋಕ್ಕೋಸ್ಕರ ಕುಡ್ಕ ನನ್ನ ಮಗ ಅವನು. ಓಕೆ, ಸೊ ಅಲ್ಲಿ ಅವ್ರು ಹೇಳ್ತಾರೆ ಮಶಾಲ್ಗೆ ಇದು ಜಾಗ ಮಾಡಿದ್ರು ಅಂತ. ಸ್ಟುಪಿಡ್ ಆಗಿ ದೇ ವಿಲ್ ಸೇ, ಬಿಕಾಸ್ ಇಟ್ಸ್ ಅ ಹಿಸ್ಟ್ರಿ ಆಫ್ ಮೆನಿ ಇಯರ್ಸ್, 400-500 years ಸ್ಟೋರಿ ಅದು, ಆಯ್ತಾ. ಆ ಸ್ಟೋರಿ ಪಾಸ್ ಆನ್ ಆಗಲೇ ಇಲ್ಲ, ಆಯ್ತಾ. ಸೊ ಲಾಟ್ ಆಫ್ ಥಿಂಗ್ಸ್, ದ ಇನ್ಫಾರ್ಮೇಶನ್ ಹ್ಯಾಸ್ ಡೈಡ್ ಆ್ಯಂಡ್ ಚೇಂಜ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಓಕೆ, ಸೊ ಐ ಡೋಂಟ್ ಬಿಲೀವ್ ಇನ್ ದಿಸ್ ಪೀಪಲ್ ಬಿಕಾಸ್ ದೇ ಟೆಲ್ ವಾಟ್ ಎವರ್ ದ ಕಮ್ಸ್ ಇನ್ ದರ್ ಮೈಂಡ್, ಆಯಿತಾ. ಆ್ಯಂಡ್ ಅದು ನನಗೆ ಗೊತ್ತಾಗಿ ನಾನು ಈ ಥರ ವಿಡಿಯೋ ಮಾಡಿ ನನಗೇನಾದರೂ ಬೈ ಚಾನ್ಸ್ ಏನಾದರೂ 1 million ಸಬ್ಸ್ಕ್ರೈಬರ್ಸ್ ಆಗಿ, ಬೈ ಚಾನ್ಸ್ ಆಗಲ್ಲ ಅನಿಸುತ್ತೆ, 1.5 ವರ್ಷದಲ್ಲಿ ಬದನೆಕಾಯಿ 370 ಆಯಿತಾ, ನಾನೇನೋ ಫೇಮಸ್ ಆಗಿ ರಾಂಗ್ ಇನ್ಫಾರ್ಮೇಷನ್ ನಾನು ಕೊಟ್ಟು ಅದು ರಾಂಗ್ ಆಗಿ ಬಂದು ನಿಮಗೆ ಕರೆಕ್ಟಾಗಿ ಕೇಳಿಸ್ಕೊಂಡು ಅದನ್ನು ಇನ್ನೂ ನೀವು ಡೆವಲಪ್ ಮಾಡಿ ಇನ್ನೂ ಎಷ್ಟು ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಹೋಗುತ್ತೋ ಗೊತ್ತಿಲ್ಲ. ಬರೋ 3-4 ಪೀಳಿಗೆ, ಆಯಿತಾ, ಇಟ್ ವಿಲ್ ಬಿ ವೆರಿ ವೆರಿ ಬ್ಯಾಡ್ ನ್ಯೂಸ್ ಇಸ್ ವಾಟ್ ಐ ಫೀಲ್ ಅಬೌಟ್ ಇಟ್. Okay, it is finally, if you ask me, the disappointing thing is none of the security guards are reciprocative. ಓಕೆ, ವೆರಿ ರೆಸಿಪ್ರೊಕೇಟಿವೇ ಇಲ್ಲ. ನೋಡಿ, ಎಲ್ಲ ಹೋಗ್ತಾ ಇದ್ದೀನಿ, ಎಲ್ಲ ಒಡೆದೋಗಿದೆ. ಏನಂತ ನಾವು ತಿಳ್ಕೊಳ್ಳೋದು? ನೆಲದಿಂದ ಏನೂ ಗೊತ್ತಾಗಲ್ಲ, ಮೇಲಿಂದ ಗೊತ್ತಾಗುತ್ತೆ, ಆಯಿತಾ. ಮೇಲಿಂದ ಏನಿದೆ ಏನು ಅಂದ್ಬಿಟ್ಟು. ಬಟ್ ಲೆಟ್ ಅಸ್ ಸಿ, ದೇರ್ ಇಸ್ ಸಮ್ ಅಂಡರ್ಗ್ರೌಂಡ್ ಥಿಂಗ್ ಅಂತ ಗೊತ್ತಾಯಿತು ನನಗೆ. ಅಂಡರ್ಗ್ರೌಂಡ್ ಚೇಂಬರ್ ಅಂತ ಒಂದು ಸಿಗುತ್ತೆ, ಅದರೊಳಗೆ ಏನು ಇಟ್ಟಿದ್ರೋ ಗೊತ್ತಿಲ್ಲ, ಏನಾದ್ರು ಆರ್ಮರಿ ಇಟ್ಟಿದ್ರ ಏನೋ, ದಟ್ ಯು ವಿಲ್ ಸಿ ಇಟ್, ಆಯಿತಾ. ಇಟ್ ವಿಲ್ ಕಮ್. ಓಕೆ, ಆ್ಯಂಡ್ ಲಾಟ್ ಆಫ್ ಪ್ಲೇಸಸ್. ಆಮೇಲೆ ಅದೇ ಹೇಳಿದ್ನಲ್ಲ, ಬ್ಲ್ಯಾಕ್ ರಾಕ್ ಸಿಗುತ್ತೆ. ದೆನ್ ಪಬ್ಲಿಕ್ ಬಾತು ಸಿಗುತ್ತೆ. ಪಬ್ಲಿಕ್ ಸ್ನಾನ ಮಾಡೋಕ್ಕೆ ಅಷ್ಟು ಆಳವಾಗಿ ಇದು ಮಾಡಿದರು, ವಾಟರ್ ಫೆಸಿಲಿಟಿ. ಓಕೆ, ಯು ವಿಲ್ ಫೈಂಡ್ ದಟ್ ಆ್ಯಂಡ್ ಯು ವಿಲ್ ಬಿ ವೆರಿ ಇಂಪ್ರೆಸ್ಡ್, ವೆರಿ ವೆರಿ ಇಂಪ್ರೆಸ್ಡ್. ಆಯ್ತು, ಇದು ಓದ್ಕೊಳ್ಳಿ, ಪಾಸ್ ಮಾಡಿ, ಆಯಿತಾ. ಪಾಸ್ ಮಾಡಿಬಿಟ್ಟು ಗೋ ಇನ್ಸೈಡ್. ನೀವು ಹೋಗಲ್ಲ ಅಂತ ಗೊತ್ತು, ಯಾಕಂದರೆ ನಾನೇ ಇಷ್ಟು ವರ್ಷ ತಗೊಂಡಿದ್ದೀನಿ ಇಲ್ಲಿ ಬರೋಕ್ಕೆ. ನಮ್ಮ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡಿಗಾಗಿ ನಾನು ಬರೋಕ್ಕೆ ಇಷ್ಟು ವರ್ಷನ, ಆಯಿತಾ. ದಿಟ್ಸ್ ವೆರಿ ಸ್ಯಾಡ್ ಟು ಟೆಲ್. Okay, so you could man, I don't know, ಯಾಕಂದ್ರೆ I didn't learn much about this. And if you ask me, day before yesterday ನನಗೆ I was very excited when I went to Ballari Fort. ಹೇಳ್ಬೇಕಂದ್ರೆ Ballari Fort was much more, I was very happier because I was discovering things, new things ಎಲ್ಲ ಕಾಣಿಸ್ತಾ ಇತ್ತು. ಇಲ್ಲೆಲ್ಲ ಹೊಡೆದಾಕ್ಬಿಟ್ಟವ್ರೆ, ಏನಂತ ತಿಳ್ಕೊಳ್ಳೋದು. ವಿಗ್ರಹಗಳಿದೆ ಇಲ್ಲಿ ಎಲ್ಲದು, ಯು ವಿಲ್ ಸಿ ದಿಸ್, ಆಯಿತಾ. ಎಷ್ಟು ಅಂತ ನೋಡ್ಕೊಂಡು ಕೂತ್ಕೊಳ್ಳೋದು, ಎಷ್ಟು ಅಂತ ವಿಡಿಯೋ ಮಾಡೋದು. ಅಂಡ್ ಇನ್ನೊಂದು ಥಿಂಗ್ ಹೇಳ್ತೀನಿ, that if you don't do this, you start doing it. Okay, the idea is start recording videos. Okay, ರೆಕಾರ್ಡ್ ಮಾಡೋಕ್ಕೆ ವೀಡಿಯೋಗೋಸ್ಕರ ವಾಟ್ ಹ್ಯಾಪನ್ಸ್ ಇಸ್, ನಿಮ್ಮ ದೃಷ್ಟಿ 180 ಡಿಗ್ರೀಸ್ ಇರುತ್ತೆ, ಕರೆಕ್ಟಾ. ಇವಾಗ ಎರಡೇ ಕಣ್ಣಿರುತ್ತೆ, ಹಿಂದೆ ಕಣ್ಣಿಲ್ವಲ್ಲ, 180 ಡಿಗ್ರಿಗೆ ನಿಮಗೆ ದೃಶ್ಯ ಇರುತ್ತೆ. ಬಟ್ ನಿಮಗೆ ಎಲ್ಲ ಟೈಮು ಹಿಂದೆ ನಡೀತದೆ ಗೊತ್ತಿರೋದಿಲ್ಲ. ಮೆನಿ ಟೈಮ್ಸ್ ಯು ಮಿಸ್ ದಿ ಆಪರ್ಚುನಿಟಿ. ಸೊ ಇಫ್ ಯು ಸ್ಟಾರ್ಟ್ ರೆಕಾರ್ಡಿಂಗ್, ವಾಟ್ ವಿಲ್ ಹ್ಯಾಪನ್ಸ್ ಟು ರೆಕಾರ್ಡ್ ಇಟ್, ಆಯಿತಾ. ಯು ವಿಲ್ ಸ್ಕೌಟ್, ಎಲ್ಲ ಕಡೆ ನೋಡೋಣ, ಆಯಿತಾ, ಬೇರೆ ಬೇರೆ ಆ್ಯಂಗಲಲ್ಲಿ ಮಾಡೋಣ. ಅವಾಗ ಏನಾಗುತ್ತೆ, ದ ಪ್ರೆಷರ್ ಆಫ್ ಟ್ರಿಪ್, ದ ಪ್ರೆಷರ್ ಇರೋದಿಲ್ಲ, ಪ್ಲೆಷರ್ಗೆ ಆಗಿಬಿಡುತ್ತೆ. ಯಾಕಂದರೆ ವಾಟ್ ವುಡ್ ಬಿ 2 hour ವಾಕ್, ಇಟ್ ಕ್ಯಾನ್ ಗೋ ಟು 4-5-6 hours ಆಲ್ಸೋ, ಬಿಕಾಸ್ ಕ್ಯಾಶುಲಿ ಯು ವಿಲ್ ಡೂ ಇಟ್, ಯು ವಿಲ್ ನಾಟ್ ಬಿ ಇನ್ ಹರಿ ಸಚ್. ಇಲ್ಲಿಂದ ಅಲ್ಲೋಗು, ಅಲ್ಲಿಂದ ಇಲ್ಲೋಗು, ಇಲ್ಲಿ ಪರದಾಡದ ಸೀನ್ ಎಲ್ಲ ಇದ್ರಲ್ಲಿ ಬರ್ತಾರೆ, ಆಟೋದಲ್ಲೆಲ್ಲ ಬಂದ್ಬಿಡ್ತಾರೆ, ಆಯಿತಾ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಬಿಕಾಸ್ ದೇ ಕಮ್ ಫ್ರಮ್ ಫಾರ್ ಪ್ಲೇಸಸ್ ಅನ್ನ ಆಲ್. ಅವರು ದೇ ಗಿವ್ ಅ ಸ್ಟಿಪ್ಯುಲೇಟ್ ಟೈಮ್, ಇಷ್ಟರೊಳಗೆ ನೀವು ಬರಬೇಕು, ಬಿಕಾಸ್ ಐ ವಿಲ್ ಕವರ್ ದ್ಯಾಟ್, ಅದು ಇಲ್ಲಿ ಕವರ್ ಮಾಡಬೇಕು ಅಂತ. ದಟ್ ಈಸ್ ಆ್ಯಕ್ಚುಲಿ ವೆರಿ ಸ್ಯಾಡ್ state of affairs is what I will tell you about it. Okay, so ಅದನ್ನು ಪ್ಲಾನ್ ಮಾಡ್ಕೊಂಡು ಬನ್ನಿ and just watch the visuals. I think I could have done better ಅನಿಸ್ತಾ ಇದೆ, but for that 2-3 days, I think 2-3 days ಬೇಕಾಗುತ್ತೆ. ಓಕೆ, ಆ್ಯಂಡ್ ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್. ಎಲ್ಲಿ ಎಂಟ್ರಿ 40 rupees ಟಿಕೆಟ್ ಅಷ್ಟೇ. 3 places you can go. ವಿಠಲ, ವಿಜಯ ವಿಠಲ ಟೆಂಪಲ್ಗೆ ಹೋಗ್ಬೋದು. ದೆನ್ ವಾಟ್ ಇಸ್ ದಟ್ ಲೋಟಸ್ ಟೆಂಪಲ್ ಸೈಡು, ಮತ್ತು ಇನ್ನೊಂದು ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ. ಯು ಕ್ಯಾನ್ ಗೋ, ವ್ಯಾಲಿಡ್ ಫಾರ್ 1 day.
ಸೊ 3 days ಬಂದ್ರೂ ಇಟ್ಸ್ ಓನ್ಲಿ 120. ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಇಲ್ಲಿ ಯಾರೋ ಫ್ರೆಂಡ್ ಮಾಡ್ಕೊಂಡ್ರೆ ಅವ್ರ ಮನೇಲಿ ಉಳ್ಕೊಂಡ್ರೆ ರೂಮ್ ರೆಂಟು ಇರೋದಿಲ್ಲ. ಓಕೆ, ಸೊ ದಟ್ ಈಸ್ ವಾಟ್ ಐ ಫೀಲ್ ಅಬೌಟ್ ಇಟ್. ಬಟ್ ಒನ್ ಡೇ ಇಲ್ಲಿ ಕವರ್ ಮಾಡೋದು, ಟು ಅನಲೈಸ್ ಎವ್ರಿಥಿಂಗ್ ಇಸ್ ಕ್ವೈಟ್ difficult. You will get irritated and very tiring. Basically, it's very, very tiring to do that. ಟೋಪಿ ಒಂದು ಹಾಕೊಳ್ಳಿ ಆಯಿತಾ. ಯಾರಿಗೆ ಟೋಪಿ ಹಾಕ್ತಿರಲ್ಲೋ ಗೊತ್ತಿಲ್ಲ, ನಿಮ್ಗೊಂದು ಟೋಪಿ ಹಾಕೊಳ್ಳಿ. ಇಲ್ಲ ಅಂದರೆ ಆ ಬಿಸಿಲಲ್ಲಿ ಬುಂಡೆ ಸುಟ್ಟೋಗ್ತದೆ. ಐ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಒನ್ಸ್ ಇನ್ ಕೇರಳ. ಅದು ಐ ಡೋಂಟ್ ರಿಮೆಂಬರ್ ವಿಚ್ ವಾಸ್ ದಟ್, ಬಿಕಾಸ್ 6 o'clock ಒಳಗೆಲ್ಲ ಇರಬೇಕು. ಓನ್ಲಿ 200 people ದೇ ಅಲೋ. ನಾನು ಟೋಪಿ ಹಾಕ್ತೇನೆ ಹೋಗಿದ್ದೆ, ಆ ಟೋಪಿ ಇಲ್ದಿರೋದಕ್ಕೆ ನನ್ನ ತಲೆ ಬಿಸಿ ಬಿಸಿ ಆಗಿಬಿಟ್ಟಿತ್ತು. ನೀರು ತೊಗೊಂಡೋಗಿರಲಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೆ. ಓಕೆ, ಸೊ ಆ ಥರ ಎಷ್ಟು ಸ್ಟೋರಿಗಳಾಗಿದ್ದಾವೆ ನಮ್ಮ ಈ 1.5 years ಜರ್ನಿಯಲ್ಲಿ ಆಯಿತಾ. ಆ್ಯಂಡ್ ಆಫ್ ಲೇಟ್ಲಿ ಫಾರ್ ದ ಲಾಸ್ಟ್ ಮೇ ಬಿ 10 videos ಎಲ್ಲ ನಾನು ಐ ಆಮ್ ನಾಟ್ ಟಾಕಿಂಗ್ ಓನ್ಲಿ ವಿಡಿಯೋ ಶೂಟಿಂಗ್, ಆಡ್ ಇದು ಮ್ಯೂಸಿಕ್ ಹಾಕಿ ಬಿಟ್ಬಿಡ್ತಾ ಇದ್ದೀನಿ. ಬಟ್ ಟುಡೇ ಐ ಡಿಸೈಡೆಡ್ ಲೆಟ್ ಮೀ ಟಾಕ್. ದ ಮೋರ್ ಐ ಟಾಕ್ ದ ಮೋರ್ ದ ಬೆಟರ್ ಇಟ್ ಗೆಟ್ಸ್ ಫಾರ್ ಮೀ. ಇದೇ ಹೇಳಿದ ಅಂಡರ್ಗ್ರೌಂಡ್ ಚೇಂಬರು. ಹೋಗೋಣ ಚೇಂಬರ್ ಒಳಗೆ, ಕತ್ತಲೆ ಇದೆ, ಟಾರ್ಚ್ ತಗೊಂಡು ಬನ್ನಿ. ತುಂಬ ಕತ್ತಲೆ. ಓಕೆ, ಸೊ ಐ ಫೀಲ್ ಇಟ್ಸ್ ಬೆಟರ್ ಟು ಟಾಕ್. ದ ಮೋರ್ ಐ ಟಾಕ್ ದ ಮೋರ್ ಥಿಂಗ್ಸ್ ವಿಲ್ ಕಮ್. ಅದರ್ವೈಸ್ ಏನಾಗ್ಬಿಟ್ಟಿದೆ, ಮೂಕ ಆಗ್ಬಿಟ್ಟಿದೆ. ಆ್ಯಂಡ್ ಐ ವಾಸ್ ನಾಟ್ ಹ್ಯಾಪಿ ಅಟ್ ಆಲ್. ಯಾಕಂದರೆ ವೆನ್ ಐಮ್ ಆ್ಯಕ್ಚುಲಿ ಡೂಯಿಂಗ್ ದ ಟ್ರಿಪ್, ಎಷ್ಟು ಕತ್ತಲೆ ಇದೆ. ಅಂಡರ್ಗ್ರೌಂಡ್ ಚೇಂಬರ್ಲಿ ಏನು ಇಡ್ತಿದ್ರಪ್ಪ, ಡೋಂಟ್ ನೋ ಅಟ್ ಆಲ್. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಓಕೆ, ಸೊ ಹೇಳ್ತಾ, ವೇರ್ ಇಸ್ ದಿಸ್ ಟೈಮ್ ಟು ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್. ಇದು ಬ್ರೈಟ್ನೆಸ್ ಇದೆ. ಇದು ನಾನು ನಿಮಗೆ ಮೇಲಿನ ತೋರಿಸ್ತೀನಿ. ಓಕೆ, ಇಲ್ಲಿ ಹೆಂಗಿದೆ ಅಲ್ಲ, ಮೇಲಿನ ಹೆಂಗಿರುತ್ತೆ ಅಂತ, ದಟ್ ಆಲ್ಸೋ ವಿ ವಿಲ್ ಸಿ ಇಟ್. ಸೊ ವಿ ವಿಲ್ ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್ ಫ್ರಮ್ ದಿಸ್ ಡಾರ್ಕ್ನೆಸ್. ಇಸ್ ಟೈಮ್ ಟು ಗೋ ಔಟ್ಸ್. ಹೋಗ್ಬಿಟ್ಟು ದೆನ್ ವಿ ವಿಲ್ ಸ್ಕೌಟ್. ಇಟ್ ಇಸ್ ಅ ಹ್ಯೂಜ್ ಪ್ಲೇಸ್, ನಿಜವಾಗ್ಲೂ ಹೇಳ್ತೀನಿ. ಇಟ್ ಈಸ್ ಹ್ಯೂಜ್ ಅಂದರೆ, ಐ ಮೀನ್, ಐ ಥಿಂಕ್ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಂಡು ಬಂದರೆ ಯು ಕ್ಯಾನ್ ಕವರ್ ಇಟ್ ಪ್ರಾಪರ್ಲಿ. ಯು ಕ್ಯಾನ್ ರಿಯಲಿ ಕವರ್ ಇಟ್ ಪ್ರಾಪರ್ಲಿ. ಬಿಕಾಸ್ ಏನಾಗುತ್ತೆ ಅಂದರೆ, ಇಟ್ ಇಸ್ ಸೋ ಸ್ಪ್ರೆಡ್. ನಾನು ವಿರೂಪಾಕ್ಷ ಟೆಂಪಲ್ ಹೋಗಲೇ ಇಲ್ಲ ಆಯಿತಾ. ದಟ್ ಇಸ್ ಅದು. ಮತ್ತು ವಿಜಯ ವಿಠಲ ಇಸ್ ವೆರಿ ಫೇಮಸ್ ಅಂತ. ವಿಜಯ ವಿಠಲಾಗೆ ಹೋಗಿದ್ದೆ. ಆಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಸ್ಟ್ಯಾಚು. ಮತ್ತು ಅನ್ಫಾರ್ಚುನೇಟ್ಲಿ ವಾಟ್ ಹ್ಯಾಪನ್ ವಾಸ್, ಒಂದು ಶಿವಲಿಂಗ ಇದೆ. ಓಕೆ, ಇಟ್ಸ್ ಹ್ಯೂಜ್. ಆ್ಯಂಡ್ ತುಂಗಭದ್ರಾ ರಿವರಿಂದ ನೀರು ಇಲ್ಲಿಗೆ ಬರುತ್ತೆ. ಆ್ಯಂಡ್ ಇಟ್ ಇಸ್ ಪಾರ್ಷಿಯಲಿ ಇಟ್ ಇಸ್ ಆಲ್ವೇಸ್ ಸಬ್ಮರ್ಜ್ ಆಯಿತಾ. ಅದೆಲ್ಲ ವಿಡಿಯೋ ಮಾಡಿದೆ. ಎಡಿಟಿಂಗ್ ಟೈಮಲ್ಲಿ ಏನಾಯಿತು ಗೊತ್ತಿಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ಸೊ ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ಯು ಮೈಟ್ ನಾಟ್ ಸಿ ಇಟ್ ಇನ್ ದಿಸ್ ವಿಡಿಯೋ. ಓಕೆ, ಸೊ ಈ ಜಾಗದಲ್ಲಿ ತುಂಗಭದ್ರಾ ಹತ್ತಿರ ಇದೆ. 8 kilometers ಅನ್ಸುತ್ತೆ, 8 or 10 kilometers ಆಯಿತಾ. ಅಷ್ಟಿದ್ರೂ ಐ ಮೀನ್ ದೇರ್ ಆರ್ ನೋ ವಾಟರ್ ಓನ್ಲಿ, absolutely no water. I don't know why the current the rulers, so-called politicians, are doing nothing about it. If they can see, they can reconstruct it. What could be there? Fast ಆಗೋದು ನಡೀತಾ ಇಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಓಕೆ, ಬಿಕಾಸ್ ಐ ಡೋಂಟ್ ವಾಂಟ್ ಯು ಟು ಸೇ ಇಟ್ ಇಸ್ ಅ ಲಾಂಗ್ ವಿಡಿಯೋ. ಇಟ್ ಇಸ್ ನಾಟ್ ಲಾಂಗ್. ಯು ಶುಡ್ ಕಮ್ ಆ್ಯಂಡ್ ವಾಕ್. ಯು ವಿಲ್ ನೋ ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು ಫಿನಿಶ್ ದಿಸ್. ಇದ್ರ ಮೇಲೇನೋ ಇತ್ತು, 100% ಇತ್ತು. ಅದನ್ನು ನಮಗೆ ಗೊತ್ತಾಗಬಾರ್ದು ಅಂತ ವಾರದ ಬಿಸಾಕ್ಬಿಟ್ಟವ್ರೆ. ಫ್ಲಾಟಾಗಿ ಬಿಟ್ಟೋಗವ್ರೆ. ಅದು ಮಾತ್ರ ಬಿಟ್ಟವ್ರೆ ಫ್ಲಾಟಾಗಿ. ದಿಸ್ ಇಸ್ ಒನ್ ಪ್ಲೇಸ್ ವಿಚ್ ಇಸ್ ವೆರಿ ವೆರಿ ಫ್ಲಾಟ್. ಏನೋ ಸ್ಟೆಪ್ಸ್ ಇದೆ, ಹೋಗೋಣ ಕೆಳಗೆ. ಯಾಕಂದ್ರೆ ಎಲ್ಲ ಕಡೆ ತೂರ್ತಾ ಇರ್ತೀನಿ, ನುಗ್ತಾ ಇರ್ತೀನಿ. ಇದು ಡ್ರೋನ್ ಶಾಟ್, ನಮ್ಮ ಕಡ್ಡಿ ಇಟ್ಬಿಟ್ಟು. ಓಕೆ, ಲೆಟ್ ಅಸ್ ಗೋ. ಹೋಗೋಣ. ವಾಟ್ ಇಸ್ ದೇರ್? ಹಿಂಗೆ ಹೋಗಿ ಹಂಗೆ ಆಚೆ ಬರೋದಾ? ಓ, ಆಚೆ ಬಂದರೆ ದೆನ್ ಐ ಥಿಂಕ್ ವಿ ವಿಲ್ ಗೋ ಟು ದಟ್ ಗ್ರೀನ್ ಪ್ಯಾಚ್ ಅದು ಗಾರ್ಡನ್ ಟೈಪ್ ಇತ್ತಲ್ಲ, ಗಾರ್ಡನ್ ಟೈಪ್. ಆ್ಯಂಡ್ ದಟ್ ಬ್ಲ್ಯಾಕ್ ರಾಕ್ ಆಯ್ತಾ, ಬ್ಲ್ಯಾಕ್ ಸ್ಟೋನ್ ಜಾಗ ಇತ್ತಲ್ಲ. ಐ ಥಿಂಕ್ ವಿ ವಿಲ್ ಗೋ ದ ಪಬ್ಲಿಕ್ ಬಾತ್ ಎಲ್ಲ. ಐ ಥಿಂಕ್ ವಿ ನೀಡ್ ಟು ಗೋ ಸಿ ಇಟ್. ಕಮಾನ್ಸ್. ಸಿ, ಇವು ಮುಂದೆ ನಡೀತಾ ಇರ್ಬೇಕಾದ್ರೆ ಹಿಂದಿ ಏನಾಗ್ತದೆ ಗೊತ್ತಾಗುತ್ತಾ? That is why you start recording. I'm telling you, people don't record at all. They think it's tedious work. It is actually tedious, but your trip becomes very entertaining. ನೋಡಿ, ರೈಟ್ ಸೈಡ್ ಎಲ್ಲ ಕಾರ್ವಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದು ವಾಟರ್ ಬಾತ್ ಇತ್ತು ಫಾರ್ ಶ್ಯೂರ್. ರೂಫ್ ಇತ್ತಲ್ಲೋ ಗೊತ್ತಿಲ್ಲ. ಈಗ ಸ್ನಾನ ಮಾಡೋರ ಕತೆ ಏನೋ. ಮಿಕ್ಕಿದವ್ರಿಗೆಲ್ಲ ಇದು ಫ್ರೆಶ್ ಶೋ ಇರುತ್ತೆ ಗ್ಯಾರಂಟಿ. ದಿಸ್ ಇಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್. Black stones.
You see this rock ಮೇಲ್ಗಡೆ ಹೋಗ್ತಿದೆ ಗೊತ್ತಾ, ವಿಚ್ ಐ ಹ್ಯಾವ್ ಟು ಬೆಂಡ್ ಮೈ ಹೆಡ್ ಅಂಡ್ ಗೋ, ಈವನ್ ಐ ಆಮ್ 5'7". ಅಲ್ಲಿಂದನೇ ನೀರು ಬರ್ತಾ ಇದ್ದಿದ್ದು. ದೇ ಮೇಡ್ ದಟ್ ಪ್ಯಾಸೇಜ್ ಟು ಗೋ ಇನ್ ಟು ದಿಸ್ ಪ್ಲೇಸ್. ಸಿ ದೇರ್ ಇಸ್ ನೋ ವಾಟರ್. ಕಾಣುತ್ತಾ ರೈಟ್ ಅಲ್ಲಿ ಆ ಸ್ಟೋನು, ಅಲ್ಲಿಂದ ನೀರು ಬರ್ತಾ ಇತ್ತು. There is no water at all. I need to come in the month of ಮಳೆ ಸೀಸನ್ ಬರಬೇಕು. ಇಲ್ಲೆಲ್ಲ ಮಳೆ ಹೊಡಿತದೋ ಇಲ್ಲೋ ಗೊತ್ತಿಲ್ಲ. I have to Google and see whether it ಮಳೆ is here. Not even shooting. Okay, so ಇಲ್ಲಿ ನಾನು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟೆ. He is basically from Pune and this is what public bath. Bloody hell. Look at it. Look at the size of public bath. ಓಪನ್ ಆಗುತ್ತೆ. ಎಲ್ಲರೂ ಮೋಸ್ಟ್ಲಿ ಅವ್ರು ಇವ್ರಿಗೆ ಉಜ್ತಾ ಇದ್ರು, ಇವ್ರು ಅವ್ರಿಗೆ ಉಜ್ತಾರೆ ಏನೋ ಅನ್ಸುತ್ತೆ. ಇಷ್ಟೊಂದು ಓಪನ್ ಆಗಿತ್ತಲ್ಲಪ್ಪ. ರೂಫ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ಇರ್ಬೇಕಲ್ವ, ಇಲ್ಲ ಬಿಸಿಲಲ್ಲಿ ಹಿಂಗೆ ಸ್ನಾನ ಮಾಡ್ತಾರೆ. ದಟ್ ಇಸ್ ವಾಟ್ ಐ ಬಿಲೀವ್. ಸೊ ಇದು ಕ್ವೀನ್ಸ್ ಬಾತ್. ದಿಸ್ ಇಸ್ ಕ್ವೀನ್ಸ್ ಬಾತ್. ಓ ಗಾಡ್, ಏನೆಲ್ಲ ಮಾಡ್ಕೊಡ್ತಿದ್ದಪ್ಪ ರಾಜ ಸ್ನಾನ ಮಾಡೋಕ್ಕೆ ರಾಣಿಗೋಸ್ಕರ. ಅಷ್ಟು ಸುಂದರಾಗಿದ್ಲೇನೋ ಗೊತ್ತಿಲ್ಲ. ಐ ಡೋಂಟ್ ನೋ. ನಿಮ್ಗೆ ಕಮೆಂಟ್ ಮಾಡಿ, ನಿಮ್ಮ ಗರ್ಲ್ ಫ್ರೆಂಡ್ ಅವ್ರು ನಿಮ್ಮ ವೈಫ್ಗೆ ಎಷ್ಟು ದೊಡ್ಡ ಬಾತ್ರೂಮ್ ಕಟ್ಟಿಕೊಟ್ಟಿದ್ದೀರಾ ಅಂತ. ಇದು ತೋರಿಸ್ಬೇಡಿ ನೀವು. ಈ ವಿಡಿಯೋ ತೋರಿಸಿದ್ರೆ ಎಷ್ಟು ದೊಡ್ಡ ಬಾತ್ರೂಮ್ ಕೇಳಿ, ಇಷ್ಟು ದೊಡ್ಡ ಮನೆಯೇ ಇರಲ್ಲ ನಮ್ಮ ಮೋಸ್ಟ್ ಆಫ್ ಅಸ್ ಹತ್ರ. ಇವನಿಗೆ ಬಾತ್ರೂಮೇ ಹಿಂಗೆ ಕಟ್ಕೊಟ್ರೆ ದಿಸ್ ಇಸ್ ವೆರಿ ಬ್ಯಾಡ್ ಅಂಡ್ ಸ್ಯಾಡ್ ಫಾರ್ ದಿಸ್ ಜನರೇಷನ್. ವೆರಿ ಸ್ಯಾಡ್. ಕಿಟಕಿಗಳಿದ್ವು, ಒಳಗಿಂದ ಆಚೆ ನೋಡ್ತಾ ಇದ್ರೇನೋ ಯಾರೋ ಬಂದು ಪೀಪಿಂಗ್ ಟಾಮ್ ಮಾಡ್ತಾರ ಅಂತ. ಐ ಡೋಂಟ್ ನೋ. ಐ ರಿಯಲಿ ಡೋಂಟ್ ನೋ. ದಿಸ್ ಇಸ್ ವೇರ್ ಶಿ ಹ್ಯಾಡ್ ಬಾತ್. ಇಷ್ಟು ದೊಡ್ಡ ಜಾಗ, ಯಪ್ಪ ಎಷ್ಟು ನೀರು ಬೇಕು. ಒಂದ್ಸಲಿ ಸ್ನಾನ ಮಾಡಿದ್ಮೇಲೆ ಅದೆಲ್ಲ ನೀರು ಡಿಸ್ಚಾರ್ಜ್ ಮಾಡ್ತಾರೋ ಇಲ್ವೋ, ಐ ಡೋಂಟ್ ನೋ. ಸೊ ಇಲ್ಲಿ ಕಾಣ್ತಾ ಮುಂದೆ ಇಲ್ಲಿಂದ ಹರ್ಕೊಂಡು ನೀರು ಬಂದು ಕೆಳಗಡೆ ಇಲ್ಲಿ ಬೀಳ್ತಾ ಇತ್ತು ಆ ಜಾಗದಲ್ಲಿ. ದಟ್ ಇಸ್ ವಾಟ್ ಐ ನೋ. ಬರೀ ಲೇಡೀಸ್ ಇರ್ತಿದ್ರೇನೋ ಇನ್ ದಿಸ್ ಪ್ಲೇಸ್. ಸೊ ವಿ ಅರೈವ್ಡ್ ದಟ್. ಹೇಳ್ದೆ ಅಲ್ಲ, ದಟ್ ಶಿವ ಇಲ್ಲೇ ನಮ್ಮ ಶಿವಲಿಂಗ ಇರೋದು. ಅನ್ಫಾರ್ಚುನೇಟ್ಲಿ ದಟ್ ವಿಡಿಯೋ ಇಸ್ ಗಾನ್. Oh, it is there only. Sorry. that is the video that I told you about. Big linga, you should come. ಇವಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ಮಾನ್ಯುಮೆಂಟ್ ಹತ್ರ. ಲುಕ್ ಅಟ್ ದಿಸ್. ಬ್ಯೂಟಿಫುಲ್. ಇದೆಲ್ಲ ಮಿಸ್ ಆಗ್ಬಿಡ್ತಿತ್ತು ನನಗೆ ಆಕ್ಚುಲಿ. ಆಯ್ತಾ, ದಿಸ್ ಇಸ್ ಅಬೌಟ್ 3 kilometers ಫ್ರಮ್ ದಟ್ ಮೇನ್ ಲೋಟಸ್ ಟೆಂಪಲ್ ಎಲ್ಲ ಇದೆಲ್ಲ. ಆಯ್ತಾ, ಇಲ್ಲದ್ರೆ ಟಯರ್ಡ್ ಆಗಿಬಿಟ್ರೆ ಬೇಡ ಅಂತವೆ. ನಾನು ಬಿಡೋದಿಲ್ಲ. ನಾನು ಐ ಡೋಂಟ್ ಕೇರ್ ಓನ್ಲಿ. ಐ ವಾಂಟ್ ಟು ಗೋ, ಐ ವಾಂಟ್ ಟು ಸಿ. ಬಂದಿದ್ದು ಪ್ರಯೋಜನ ಆಯಿತು. ಬ್ಯೂಟಿಫುಲ್ ವಿಡಿಯೋಗ್ರಫಿ, ಫೋಟೋಗ್ರಫಿ. ಬಟ್ ಐ ಥಿಂಕ್ ಐ ನೀಡ್ ಟು ಚೇಂಜ್ ಮೈ ಕ್ಯಾಮರಾ. ಇದು ಸರಿಗೆ ಬರ್ತಾ ಇಲ್ಲ. ಐ ಹ್ಯಾವ್ 2 things ಐ ಕ್ಯಾನ್ ಯೂಸ್. ನೋಡಿ, ಇಲ್ಲಿಂದ ಐ ಆಮ್ ಟ್ರೈನ್ ಟು ಶೋ. ಇಷ್ಟು ಬಿಸಿಲಿದ್ರೆ ಏನೋ ಕಾಣುತ್ತಾ? ಇದ್ರೊಳಗೆ ಹೋಗೋಣ, ನುಗ್ಗೋಣ, ಕಾಣುತ್ತಾ ನೋಡೋಣ ನಮ್ಮ ಶಿವ ಲಿಂಗ. ಬೇರೆ ಕಾಣುತ್ತಾ? ಇಲ್ಲಿ ವಾವ್. ಶಿವಲಿಂಗ ಹತ್ರ ಹೋಗಿ ಬಿಡಲ್ಲ ಅಂದ್ರೆ ಹಿಂಗೆ. ಇರ್ತಾರೆ, ಹೇಳ್ತಾರೆ ದೇಸೆ ದಟ್ ಕಪ್ಪಿಗಳು ಬರ್ತಾರಂತೆ ರೀಲ್ಸ್ ಮಾಡೋಕ್ಕೋಸ್ಕರ. ಅಲ್ಲೆಲ್ಲ ಡಾನ್ಸ್ ಆಡ್ತಾರೆ, ಶಿವನ ಮೇಲೆಲ್ಲ ಡಾನ್ಸ್ ಆಡ್ಬಿಡ್ತಾರೆ ಅಂದ್ಬಿಟ್ಟು. ಸಿ ದಿಸ್ ಇಸ್ ಪುಷ್ಕರಣಿ. ಆಯ್ತಾ, ಬೇಸಿಕ್ಲಿ ದೇ ಕಾಲ್ ದಿಸ್ ಪುಷ್ಕರಣಿ. ವೈಟ್, ಐ ವಿಲ್ ಟೆಲ್ ಯು. ಇಲ್ಲಿ ಈ ಜಾಗದಲ್ಲಿ ನೀರು ಇರ್ತಿತ್ತಂತೆ. ಇಲ್ಲಿರೋ ದೇವರು, ಕೃಷ್ಣ ದೇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಒಳಗೆ ಬರ್ತಾ ಇದ್ರಂತೆ. ದಟ್ ಇಸ್ ವಾಟ್ ಐ ಹರ್ಡ್ ಅಬೌಟ್ ಇಟ್. ಡೋಂಟ್ ಬಿಲೀವ್ ಸ್ಟೋರಿ. ಓಕೆ, ನನಗೆ ಕೇಳಿಸಿದ್ದು ನಾನು ನಿಮ್ಗೆ ಹೇಳಿದೆ. ಆಯಿತು, ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ಥಿಂಗ್ಸ್. ಪುಷ್ಕರಣಿ ಅಂದರೆ ಮೋಸ್ಟ್ಲಿ ದಟ್ಟೆ ಇರುತ್ತೆ ಆ್ಯಂಡ್ ಯಾ. ಸೊ ಆಫ್ಟರ್ ದಿಸ್ ವಿ ಹ್ಯಾವ್ ಟು ಗೋ. ಎಲ್ಲಿಗೆ ಹೋಗಬೇಕು? ವಿಜಯ ವಿಠಲ. ಇಲ್ಲಿ ತುಂಬ ಟೆಂಪಲ್ಸ್ ಇದೆಯಪ್ಪ. ಗಣೇಶನ್ ಟೆಂಪಲ್ಲು, ಜೈನ್ ಟೆಂಪಲ್ಲು, ಭೀಮನ್ಸ್ ಗೇಟ್ವೇ ಎಲ್ಲ. ಓಕೆ, ನನಗೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಷ್ಟು ತಾಳ್ಮೆ ಇರಲ್ಲ. ಓದೆ ಎಲ್ಲದಕ್ಕೂ ಗೊತ್ತು, ರೆಕಾರ್ಡ್ ಮಾಡ್ಕೊಂಡ್ರೆ ಸ್ಪೇಸ್ ಇರಲ್ಲ. ಅದೊಂದು ಪ್ರಾಬ್ಲಮ್ ಇದೆ ನನ್ನ ಫೋನಲ್ಲಿ. ಆಯಿತಾ, ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ಆಯಿತಾ, ಆ್ಯಂಡ್ ಫೋಟೋಗ್ರಫಿ, ವಿಡಿಯೋಗ್ರಫಿ. ಬಟ್ ಅ ಲಾಟ್ ಆಫ್ ಅಬ್ಜೆಕ್ಷನ್ ವಿಲ್ ಕಮ್ ಫ್ರಮ್ ಪೀಪಲ್ ಇನ್ ಸೈಡ್. ದಟ್ ಯು ಬಿ ಪ್ರಿಪೇರ್ಡ್ ಫಾರ್. ಡೆಫಿನೆಟ್ಲಿ ಯು ವಿಲ್ ಗೆಟ್. They should make it. The world should see, man. The more the world sees that something like this is available, they will come. You will hardly see Indians here. I don't know why. Maybe ಇಷ್ಟು ವರ್ಷ ನಾನೇ ಹೋಗಿಲ್ಲ ಅಂದರೆ, so how can I complain?
I should not complain. So time to go. But the architecture is beautiful. When it was in pristine condition, avaga when piece aliddaga hengirtitto, I have no clue about it. Seriously, I'll tell you. Seriously, this would have been really amazing. See, ಒಬ್ರು ಏನು ನೋಡಲ್ಲ, ನಡ್ಕೊಂಡು ಹೋಗ್ಬಿಡ್ತಾರೆ. ಮೋಸ್ಟ್ಲಿ ಅವರು ಏನಕ್ಕೆ ಬಂದೆ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. Seriously. So it is time to head not the mall. See, we are entering this. We went third main Vijay Vitala temple. ನಿಮಗೆ ಸ್ಟೋನ್ ಚಾರಿಟ್ ಕೇಳಿದಿರ್ಬೋದು ನೀವು. ದಟ್ ನಮ್ಮ 50 ರೂಪೀಸ್ ನೋಟ್ ಹಿಂದ್ಗಡೆ ಬರ್ತಿದ್ದಾರೆ, ಅದು ಫೋಟೋ ಬಂದಿದೆ. ನೋ, ವಾಚ್ ದ್ಯಾಟ್. ಅದು ಯು ವಿಲ್ ಸಿ ದಿಸ್ ಇನ್ ದ ವಿಡಿಯೋ. ವಿಜಯ್ ವಿಠಲ ಟೆಂಪಲ್ ಇದೆ, ಬಟ್ ಸ್ಟೋನ್ ಚಾರಿಟ್ ಇಸ್ ಮೋರ್ ಫೇಮಸ್ ಬಿಕಾಸ್ ಇಟ್ ಇಸ್ ಆನ್ ದ ನೋಟ್. ಆ ಥರ ನೋಡಿ, ಎಷ್ಟು ನೋಟ್ಗಳು ಬೇಕಾದ್ರೆ ನೋಡಿ. ಅದ್ರ ಮೇಲೆ ನಿಮಗೆ ಇಂಪಾರ್ಟೆಂಟ್ ಪ್ಲೇಸಸ್ದು ಫೋಟೋಸ್ ಹಾಕಿದ್ದಾರೆ ನಮ್ಮ ಗೌರ್ಮೆಂಟ್ ಅವರು. ನಿಮ್ಗೆ 100 ರೂಪಿ ನೋಟಲ್ಲಿ ರಾಣಿ ಕಿ ವಾವ್ ಇದೆ ಗುಜರಾತಲ್ಲಿ, ರೆಡ್ ಫೋರ್ಟ್ ಇದೆ ಇನ್ನೊಂದು ನೋಟಲ್ಲಿ, ಬೇರೆ ಕಡೆ ಇದು ಡಿನಾಮಿನೇಷನಲ್ಲಿ. ಓಕೆ, ಆ ಥರ ಕೋನಾರ್ಕ್ ಟೆಂಪಲ್ ಇದೆ ಇನ್ನೊಂದು ನೋಟಲ್ಲಿ. ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ಇಟ್. ಹೌ ಮೆನಿ ಹ್ಯಾವ್ ಯು ಸೀನ್? ಲೆಟ್ ಮೀ ನೋ ಇಫ್ ಯು ವಾಂಟ್ ಟು. ಐ ನೋ ಯು ವಾಂಟ್ ಲೆಟ್ ಮೀ. ಇಷ್ಟೊತ್ತಂಗೆ ಲೈನಲ್ಲಿ ಇರೋದು ಅಂದರೆ ನೋಡ್ತಾ ಇರೋದು ದೊಡ್ಡ ವಿಷಯ ಅನಿಸ್ತಾ ಇದೆ. ನೋಡಿದರೆ ಮೆಸೇಜ್ ಹಾಕಿ ನೋಡೋಣ ಆಯಿತಾ. ಎಷ್ಟು ಪೇಷನ್ಸ್ ಇತ್ತು ನಿಮಗೆ. ಐ ವಾಂಟ್ ಟು ನೋ, ಆ್ಯಂಡ್ ಐ ವಾಂಟ್ ಟು ನೋ ಹೂ ಇಸ್ ವಾಚಿಂಗ್. ಹೆಸರು ಜೊತೆಗೆ ಹಾಕಿ, ಏನು ಡೀಟೇಲ್ಸ್ ಏನು ಬೇಡ, ಫೋನ್ ನಂಬರು. ಲೆಟ್ ಮೀ ನೋ ಹೂಸ್ ವಾಚಿಂಗ್ ಆಯಿತಾ. ಸೊ ಐ ವಿಲ್ ಶೋ ಯು ದ ಸ್ಟೋನ್ ಚಾರಿಟ್ ಇನ್ ಮ್ಯಾಟರ್ ಆಫ್ ಸೆಕೆಂಡ್ಸ್. ಆಲ್ ಡಾನ್. ಹಾಲ್ಡ್ ಯರ್ ಗನ್ಸ್. ಇಲ್ಲಿ ಒಳಗೆ ಹೋಗ್ಬಿಡಿ ಅಂತಾರೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಕಾರ್ನರ್ ಕಾಣುತ್ತಾ ಈ ಪಿಲ್ಲರ್ಸು, ಅದಕ್ಕೆ ಹೊಡೆದ್ರೆ ಸೌಂಡ್ ಬರುತ್ತಂತೆ. ಅದಕ್ಕೆ ಒಳಗೆ ಬಿಡ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ಹೊಡೆದು ರೆಕಾರ್ಡ್ ಮಾಡ್ಕೊಂತಿದ್ರಂತೆ ಜನಗಳು. ಅದಕ್ಕೆ ಇಟ್ ಇಸ್ ಅಂಡರ್ ರಿನೋವೇಷನ್, ಬರಬೇಡಿ ಒಳಗೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ವಾಟ್ ಐ ಹರ್ಡ್. ಆ ಥರ ಸ್ಟೋರಿ ಇವ್ನು ಹೇಳ್ದಪ್ಪ ಗೈಡು. ಬಟ್ ವಿ ಕೆನಾಟ್ ಟಚ್ ಇಟ್. ಸೊ ಅದೇನೋ ಒಂದು ಹೊಸ ಶಾರ್ಟ್ ಟ್ರೈ ಮಾಡಿದೆ. Hopefully it has come nice. I'm entertaining myself, you see. Illandre it gets boring. Something new shots I want to try. Okay, it is time. Okay, it is time for us to go. Okay, finally ನಿಮ್ಗೊಂದು ಟೆಂಪಲ್ ತೋರಿಸ್ಬಿಡ್ತೀನಿ ಸನ್ರೈಸ್ ಅಲ್ಲಿ ಆಯ್ತಾ. I'll show you a temple. This is very clear. ಎಲ್ಲ ಪಕ್ಕನೇ ಇದೆಯಪ್ಪ. You just have to ask and go. And where I stayed also, I'll put it in the description. If you want to go stay $1,000 as compared to 3,500 rupees. It's better no. ಚಾರಿಯಟ್ ತೋರಿಸಿಲ್ವ ಇನ್ನ ನಾನು? ಏನೋ ಮಗನೇ ತೋರಿಸೋ ಚಾರಿಯಟ್ಟು. ಸ್ವೀಟ್ ಚಾರಿಯಟ್ ಇದೆ ನೋಡಿ ನಮ್ಮ ಚಾರಿಯಟ್. ದಿಸ್ ಇಸ್ ದ ಚಾರಿಯಟ್. 50 ರೂಪೀಸ್ ನೋಟ್ ತೆಗಿರಿ, 50 ರೂಪೀಸ್ ನೋಟ್ ತೆಗಿರಿ. ಯು ವಿಲ್ ಸಿ ದಿಸ್. ಪಾಸ್. ಮೂವ್. ಓಕೆ, ಇದು ಲಾಸ್ಟ್ಲಿ ಎಂಟ್ರ್ ಆಗೋದು. ಬಟ್ ಅಲ್ಲಿಂದ ಎಕ್ಸಿಟ್ ತಗೊಳ್ತಾ ಇದ್ದೀನಿ. ಅಲ್ಲ ಇನ್ನೊಂದು ಕಡೆ ಹೋಗ್ಬೇಕು, ಬಿಕಾಸ್ ಎಲೆಕ್ಟ್ರಿಕ್ ಕಾರ್ ಇದೆ, ಕರ್ಕೊಂಡು ಹೋಗ್ತಾರೆ. ಸೊ ಅದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಆ ಪೊಸಿಷನ್ಲಿದೆ. ಸೊ ಇವಾಗ ನನಗೆ ಸುಸ್ತಾಗಿದೆ. ಸೊ ಹೊರಡೋ ಸಮಯ. ನಿಮ್ಗೆ ಆ ಶಾರ್ಟ್ ತೋರಿಸ್ಬಿಡ್ತೀನಿ. ಯಾವುದು? ಆ ಸನ್ರೈಸ್ ಶಾರ್ಟ್ ಸ್ಟಾರ್ಟ್ ಮಾಡಲಾ? ಸನ್ರೈಸ್ ನೋಡಿ, ಸನ್ರೈಸ್ ಬೆಟ್ಟದ ಮೇಲೆ ಇಲ್ಲೊಂದು ಟೆಂಪಲ್ ಇದೆ. ನಿಮಗೆ ಗಾಳಿಲಿ ಒಂದು ರೌಂಡ್ ಓಡಿಸ್ಕೊಂಬರ್ತೀನಿ. ಸೊ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್, ಆ್ಯಂಡ್ ಟೇಕ್ ಕೇರ್. ಬಾಯ್.